ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ಬಿಬಿ ನ್ಯೂಸ್ ಜೊತೆ. ಇವತ್ತಿನ ಎಪಿಸೋಡ್ ಅಂದ್ರೆ ಎಪಿಸೋಡ್ 10ಕ್ಕೆ ನಮ್ ಜೊತೆಗಿದ್ದಾರೆ ನನ್ನ ಕೊಲೀಗ್ ಆದ ರಮೇಶ್ ಅವರು. ಹಾಯ್. ಹಾಯ್. ಸೊ ನಿನ್ನೆಯ ಬಿಗ್ ಬಾಸ್ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ಫ್ಯಾಮಿಲಿ ರೌಂಡ್ ನಿನ್ನೆ ನಡೆದಿದ್ ಎಲ್ಲದೂ ಪೂರ್ತಿಯಾಗಿ ಫ್ಯಾಮಿಲಿ ರೌಂಡೇ. ಪೂರ್ತಿಯಾಗಿ ಎಮೋಷನ್ಸ್, ಕಣ್ಣೀರು, ನಗು ಎಲ್ಲದೂ ತುಂಬಿಕೊಂಡಿತ್ತು. ಟಾಸ್ಕ್ ಅಂತ ಎಲ್ಲ ಏನು ನಡೆದಿಲ್ಲ. ಸೊ ಎಮೋಷನಲ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಎಲ್ರು ಅವ್ರ ಮನೆಯವ್ರನ್ನ ಮೀಟ್ ಮಾಡೋಕೆ ಚಾನ್ಸ್ ಸಿಕ್ತು. ಎಲ್ರು ಕಾಯ್ತಾ ಇದ್ದಿದ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಸೊ ನಿನ್ನೆ ಮೊದಲನೇದಾಗಿ ತಗೊಳ್ಳೋದಾದ್ರೆ ನಾವು ಅಶ್ವಿನಿ ಅವ್ರ ಬಗ್ಗೆನೆ ತಗೊಳ್ಳೋಣ. ಸೊ ಅಶ್ವಿನಿ ಅವ್ರಿಗೆ ಎಷ್ಟು ಎಮೋಷನಲ್ ಆಗಿತ್ತು. ಅವರ ಮಗ ಬಂದಿದ್ದು ಹೊರಗಡೆ ಯಾವ ತರ ಕನ್ಮೆ ಆಗ್ತದೆ ಅನ್ನೋದನ್ನೆಲ್ಲ ಮಾತುಕತೆ ನಡೆಯುತ್ತೆ ಅವರಿಬ್ರು ಮಧ್ಯ. ಎಲ್ರಿಗೂ ಒಂದ್ ಕಡೆ ಕಣ್ಣಲ್ಲಿ ನೀರೇ ಬರುತ್ತೆ ಅವರಿಬ್ರು ಮಾತುಕತೆ ಕೇಳಿ. ಯಾವುದೇ ತಾಯಿ ಆದ್ರೂನು ಆ ತರ ಪ್ರತಿಯೊಂದನ್ನು ಒಬ್ಬ ಮಗನಿಂದ ಎಲ್ಲ ಕೇಳಿಸ್ಕೊಬೇಕಾದ್ರೆ ಎಷ್ಟು ಫೀಲ್ ಆಗಿರುತ್ತೆ ಅದನ್ನ ಅವರು ಆ ಬಿಗ್ ಬಾಸ್ ಮನೆಯಲ್ಲಿ ಕೂತು ಅನುಭವಿಸ್ತಾರೆ. ಸೊ ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ? ಎಸ್, ಖಂಡಿತ. ನಾವು ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡಿದಾಗೆ ಈ ವಾರ ಪೂರ್ತಿ ಇರೋದು ಫ್ಯಾಮಿಲಿ ರೌಂಡ್. ಹೌದು ಫ್ಯಾಮಿಲಿ ರೌಂಡ್ ನಲ್ಲಿ ಅವ್ರ ಪೇರೆಂಟ್ಸ್ ನೆಲ್ಲ ಬಿಟ್ಟಿರ್ತಾರಲ್ಲ, ಆ ಎಮೋಷನ್ ಗಳನ್ನ ನಾವು ನೋಡ್ಬೋದು ಅಲ್ಲಿ. ಅವ್ರು ಒಳಗಡೆ ಬಂದಾಗ ಅವ್ರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅದನ್ನ ಪ್ರತಿಯೊಂದನ್ನು ನಾವು ನೋಡ್ಬೋದು. ನಿನ್ನೆ ನೋಡೋದಾದ್ರೆ ಅಲ್ಲಿ ಅಶ್ವಿನಿ ಮೇಡಮ್ ಅವ್ರ ಮಗ ಮತ್ತೆ ಅವ್ರ ತಾಯಿ ಬಂದಿರೋದು. ಅಲ್ಲಿ ಹೆಂಗಾಯ್ತು ಅಂದ್ರೆ ಅವ್ರ ಒಂದು ಲೆಟರ್ ಇರುತ್ತೆ. ಅಶ್ವಿನಿ ಮ್ಯಾಮ್ ಅವ್ರಿಗೆ ಆ ಲೆಟರ್ ಸಿಕ್ಕಿರಲ್ಲ. ಅದು ಅವ್ರ ಮಗ ಬಂದು ಆ ಲೆಟರ್ ನ ಓದ್ತಾರೆ. ಹೌದು ಹೌದು ಅದೇ ಅವ್ರು ಲೆಟ್ರು ಅವಾಗ ಸಿಕ್ಕಿರಲ್ಲ ಅವರಿಗೆ. ಲಾಸ್ಟ್ ಮುಂಚೆ ಬಂದಾಗ ಆ ಲೆಟ್ರು ಓದಕ್ಕೆ ಎಷ್ಟೊಂದು ಜಗಳಗಳೇನ್ ನಡೀಲಿಲ್ಲ. ಬಟ್ ಆದ್ರೂನು ಜಾನ್ವಿ ಅವ್ರಿಗೆ ಬಿಟ್ಕೊಟ್ಟಾಗ ಅವ್ರಿಗೆ ಆಬ್ವಿಯಸ್ಲಿ ಎಲ್ಲೋ ಒಂದ್ ಕಡೆ ಬೇಜಾರ್ ಅನ್ನೋದು ಇದ್ದೇ ಇರುತ್ತೆ. ಇಷ್ಟು ದಿನಗಳ ಕಾಲ ಜಾನ್ವಿ ಅವರು ಮನೆಗೆ ಹೋದ್ರು, ಹೌದು, ಅವ್ರ ಫ್ಯಾಮಿಲಿ ಸಿಕ್ತು, ಎಲ್ಲ ಬೇಗ ನಡೆದೋಯ್ತು. ಬಟ್ ಆದ್ರೆ ಅಶ್ವಿನ್ ಅವ್ರು ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಇದ್ದಾರೆ, ಯಾವುದೇ ತರದ ಸಂಪರ್ಕ ಇಲ್ಲ ಹೊರಗಡೆ ಜಗತ್ತಿಗೆ. ಈ ಟೈಮ್ ಅಲ್ಲಿ ಇಷ್ಟು ದಿನದ ನಂತರ ಫ್ಯಾಮಿಲಿ ನೋಡಿದಾಗ ಆಬ್ವಿಯಸ್ಲಿ ಎಂತವ್ರೇ ಆಗಿರ್ಲಿ ಕಣ್ಣಲ್ಲಿ ನೀರ್ ತುಂಬ್ಕೊಂತಾರೆ. ಅಷ್ಟು ಎಮೋಷನಲ್ ಆಗಿತ್ತು. ಅಶ್ವಿನಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಲಾಸ್ಟ್ ಒಂದು ಇಂಟರ್ವ್ಯೂ ಅಲ್ಲಿ, ಹೋದ್ ಸೀಸನ್ ಇಂಟರ್ವ್ಯೂ ಅಲ್ಲಿ ಸುದೀಪ್ ಸರ್ ಹೇಳಿದ್ರು, ನೀವು ಯಾರನ್ನ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡಿರ್ತೀರಾ ಅವ್ರನ್ನ ಲಾಸ್ಟ್ ಅಲ್ಲಿ ಅವ್ರನ್ನೇ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ರು. ಇಲ್ಲಿ ಅಶ್ವಿನಿ ಮೇಡಮ್ ಅವ್ರ ವಿಚಾರದಲ್ಲೂ ಹಾಗೆ ಆಗಿದ್ದು. ನಾವು ಲಾಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಹೆಂಗ್ ಅನ್ಸಿತ್ತು ಅಂದ್ರೆ ಪೂರ್ತಿಯಾದ ಅಪೋಸಿಟ್ ಕ್ಯಾರೆಕ್ಟರ್ ಆ ತರ ಆಗ್ತಾ ಇತ್ತು ಮನೆಯಲ್ಲಿ. ಆ ಸಿಚುವೇಶನ್ ಗಳು ಅಲ್ಲಿ ನಡೀತಾ ಇರೋದಕ್ಕೂ ಅದಕ್ಕೂ ಆ ರೀತಿ ಆಗ್ತಾ ಇತ್ತು. ಇವಾಗ ಬರ್ತಾ ನೋಡ್ತಾ ಇದ್ರೆ ಅವರೆಲ್ಲೋ ಇಷ್ಟ ಆಗ್ತಾ ಇದಾರೆ ಜನರಿಗೆ ಎಲ್ರಿಗೂ. ಆಮೇಲೆ ಅಲ್ಲಿ ಬಂದಾಗ್ಲೂ ಅಷ್ಟೇ ಒಳಗಡೆ ಅವ್ರ ತಾಯಿಯವ್ರು ಬಂದಿದ್ರು ಒಳಗಡೆ. ಅವ್ರು ಬಂದಾಗ ಗಿಲ್ಲಿಗೆ ಹೇಳ್ತಾರೆ, ಯಾಕಂದ್ರೆ ಗಿಲ್ಲಿ ಜೊತೆ ತುಂಬಾ ಅವ್ರದ್ದು ಕಾಂಟ್ರವರ್ಸಿಗಳಾಗಿರ್ತವೆ, ಜಗಳ ಆಗಿರ್ತವೆ, ಕಾಲು ಎಳೆಯೋದಾಗಿರ್ತವೆ, ಪ್ರತಿಯೊಂದು ಅಲ್ಲಿ ಮಾಡ್ತಾ ಇರ್ತಾರೆ. ಆ ಗಿಲ್ಲಿಗೆ ಹೇಳೋದು, ಅಶ್ವಿನಿ ಮೇಡಮ್ ಅವ್ರ ತಾಯಿ ಹೇಳೋದು ಗಿಲ್ಲಿ ಅವ್ರಿಗೆ, ಎಲ್ಲಪ್ಪ ನಿಮ್ ಅತ್ತೆ ಮಗಳನ್ನ ಬಿಟ್ಬಿಟ್ಟಿದ್ಯಲ್ಲ, ಈ ರೀತಿ ಹೇಳೋದಲ್ಲಿ ಅವ್ರಿಗೆ. ಆ ರೀತಿ ಅವ್ರು ಏನು ಅವ್ರಿಗೆ ಹೆಂಗೆ ಅಂದ್ರೆ ಅವ್ರಿಬ್ರದ್ ನೋಡ್ಬೇಕು, ಮಾತಾಡೋದು ಜಗಳಾನೇ ಆಗಿರ್ಲಿ ಏನೇ ಆಗ್ಲಿ ಅದು ನಡಿಬೇಕು. ಈಗ ಬರ್ತಾ ಸ್ವಲ್ಪ ಕಡಿಮೆ ಆಗಿದೆ, ಅದು ಸೈಲೆಂಟ್ ಆಗಿ ಹೋಗ್ತೈತೆ. ನಮ್ಮ ಅಶ್ವಿನಿ ಮ್ಯಾಮ್ ಬಗ್ಗೆನೆ ಮಾತಾಡೋದಾದ್ರೆ ಅವರು ಮುಂಚೆ ಎಷ್ಟು ಒಂದು ಎಲ್ಲದ್ರಲ್ಲೂ ನಾನು ಜೈ ಎಲ್ಲ ಕಡೆ ಇರ್ತೀನಿ ಅಂತ ಇರ್ತಿದ್ದವ್ರು, ಎಲ್ಲೋ ಒಂದ್ ಕಡೆ ಪ್ರೆಷರ್ಗೋ ಎಲ್ಲರ ಮಾತುಗಳು ಕೇಳಿ ಅಶ್ವಿನಿ ಮ್ಯಾಮ್ ಇವತ್ತು ಅಶ್ವಿನಿ ಮ್ಯಾಮ್ ಆಗಿ ಉಳ್ದಿಲ್ಲ ಅನ್ನೋದು ನನ್ನ ಅನಿಸಿಕೆ. ಬಿಕಾಸ್ ಅವರು ಇದ್ದಿದ್ದ ಕ್ಯಾರೆಕ್ಟರ್ ಅವ್ರು ತಾನು ಏನು ಅನ್ನೋದನ್ನ ಬಿಗ್ ಬಾಸ್ ಮನೇಲಿ ತೋರ್ಸ್ಕೊತಾ ಇದ್ರು. ಅದಕ್ಕೇನೆ ಜನರಿಗೆ ಅವಾಗ ಇಷ್ಟ ಆಗ್ತಿದ್ರು. ಇವಾಗ ಸಡನ್ ಆಗಿ ಸೈಲೆಂಟ್ ಆಗಿರೋದಾಗ್ಲಿ, ಈಗ್ಲೂ ಇಷ್ಟಾನೆ, ಬಟ್ ಆದ್ರೆ ಸೈಲೆಂಟ್ ಆಗಿರೋದಾಗ್ಲಿ, ಅದ್ರ ಜೊತೆಗೆ ತುಂಬಾ ಸಣ್ಣ ಆಗ್ಬಿಡುತ್ತೆ. ಶಿ ಇಸ್ ಲುಕಿಂಗ್ ಪ್ರಿಟಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬಟ್ ಅದೇ ಎಲ್ಲೋ ಒಂದ್ ಕಡೆ ಸಣ್ಣ ಆಗ್ತಿದಾರೇನೋ, ತುಂಬಾ ವೆಯ್ಟ್ ಲಾಸ್ ಎಲ್ಲ ಆಗಿದಾರೇನೋ. ಇಲ್ಲ, ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಊಟದ ಟೈಮಿಂಗ್ಸ್ ಆಗಿರ್ಬೋದು. ಆಚೆಗಡೆ ಇದ್ದಾಗ ಆಬ್ವಿಯಸ್ಲಿ ಹೆಂಗೆ ಅಂದ್ರೆ ಯಾವ ಟೈಮಿಗೆ ಬೇಕಾದ್ರೂ ಏನ್ ಬೇಕಾದ್ರೂ ತಿನ್ಬೋದು. ಅಲ್ಲಿ ಹೊಡೆದಾಡ್ಬೇಕು, ಒಂದು ಊಟ ಮಾಡ್ಬೇಕಂದ್ರು ಟಾಸ್ಕ್ ಮಾಡ್ಬೇಕು, ಲಕ್ಸುರಿ ಬಜೆಟ್ ಪಡಿಬೇಕು. ಆಮೇಲೆ ಅವ್ರಿಗೆ ಅವ್ರ ಊಟನ ಅವ್ರಲ್ಲಿ ದುಡಿತಾರೆ. ಹೌದು. ಅಲ್ಲಿ ಅವ್ರು ಹೆಂಗೆ ಅಂದ್ರೆ ಅಲ್ಲಿ ಟೈಮ್ ಊಟ ಆಗಲ್ಲ, ಟಾಸ್ಕ್ ಗಳಿರ್ತವೆ, ಪ್ರೆಷರ್ ಜಾಸ್ತಿ ಇರ್ತದೆ, ಟೆನ್ಷನ್, ನಿದ್ದೆ ಇರಲ್ಲ. ಈ ಕಾರಣಕ್ಕೆ ಸ್ವಲ್ಪ ಸಣ್ಣ ಆಗಿರ್ಬೇಕು. ಹೌದು, ಆದ್ರೆ ಅವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಇವಾಗ. ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಇವಾಗ. ಮುಂಚೆಗಿಂತನೂ ಡ್ಯಾನ್ಸ್ ಮಾಡೋದಾಗ್ಲಿ ಎಲ್ಲ ಕಡೆ ಆಕ್ಟಿವ್ ಆಗಿರ್ತಾರೆ. ಎವ್ರಿ ವೀಕೆಂಡ್ ಬಂದಾಗೂ 2 ಎಪಿಸೋಡ್ ಅಲ್ಲೂ 2 ವೀಕೆಂಡ್ ಅಲ್ಲೂ ಡ್ಯಾನ್ಸ್ ಮಾಡಿರ್ತಾರೆ. ಬರ್ತಾ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದೆ. ಹೊರಗಡೆಯಿಂದ ಬಂದವರು ಅಷ್ಟೇ. ಈಗ ಯಾರು ಇಷ್ಟ ಅಂತ ಅಂದಾಗ ಅಶ್ವಿನಿ ಅವರು ಅಂತ ಹೇಳ್ತಾರೆ. ಅಲ್ಲಿ ಕೊಟ್ರು ಅವ್ರಿಗೇನೆ ಅಶ್ವಿನಿ ಅವ್ರ ಇಷ್ಟ ನಮ್ಗೆ ಅಷ್ಟೇ. ಅದೇ ಸೂರಜ್ ಅವ್ರ ಮನೆಯವ್ರು ಬಂದಾಗ ನಿಮ್ಗೆ ಯಾರು ಇಷ್ಟ? ಅಶ್ವಿನಿ ಮೇಡಮ್ ಅವ್ರ
ಇಷ್ಟ ಅನ್ನೋದ್ರ ಬಗ್ಗೆ ಮಾತಾಡಿದಾಗ ನನಗೆ ಈ ವಿಷಯ ನೆನಪಾಯ್ತು, ನಮ್ಮ ಗಿಲ್ಲಿ ಅವ್ರ ಬಗ್ಗೆ. ಪ್ರತಿಯೊಬ್ರು ಬಂದವರು ಗಿಲ್ಲಿ ನಿನ್ನೆ ನೋಡಕ್ ಬಂದಿದೀನಿ ಎಲ್ರು ಕುತ್ಕೊಳ್ಳೋದು ನಾನ್ ನಿನ್ನೆ ನೋಡಕ್ ಬಂದಿದೀನಿ ಅಂತ ಹೇಳೋದು. ಗಿಲ್ಲಿ ನೀನೇ ನನಗೆ ಇಷ್ಟ. ಅವರ ಮಕ್ಳಾಗಿರ್ಲಿ, ಅವ್ರ ಅಣ್ಣನೋ ತಮ್ಮನೋ ಬಿಗ್ ಬಾಸ್ ಮನೇಲಿ ಇದ್ರೂನು ಬಂದಿರೋ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗಿಲ್ಲಿನೇ ಇಷ್ಟ. ಇದ್ರ ಬಗ್ಗೆ ಗಿಲ್ಲಿ ಆಟ ನಾವು ನೋಡ್ಕೊಂಡೇ ಬಂದಿದೀವಿ. ಆಬ್ವಿಯಸ್ಲಿ ಇವಾಗ ಟಿವಿ ಮುಂದೆ ಕೂತ್ಕೊಂಡಾಗ ಬಿಗ್ ಬಾಸ್ ಮನೇಲಿ ಬರೀ ಜಗಳ ಇದ್ರೂನು ನೋಡಕ್ಕಾಗಲ್ಲ, ಟಾಸ್ಕ್ ಇದ್ರೂನು ನೋಡಕ್ಕಾಗಲ್ಲ. ಒಂದು ಕಾಮಿಡಿ ಕಾಮಿಡಿ ಆಗಿರೋದಲ್ಲಿ ಗಿಲ್ಲಿ ಮಾತ್ರ ಅಲ್ಲಿ. ಹೌದೌದು, ಅವ್ರ ಗಿಲ್ಲಿ ಅವ್ರಿಗೆ ಇಲ್ಲ ಅಷ್ಟೇ ಫ್ಯಾನ್ ಬೇಸ್ ಅಲ್ಲ ರೀ, ತಮಿಳ್ನಾಡು, ಆಂಧ್ರ ಪ್ರದೇಶ್, ನಮ್ಮ ರಜನಿಕಾಂತ್ ಅವರೇ ಫ್ಯಾನ್. ಆ ಲೆವೆಲ್ಗೆ ಗಿಲ್ಲಿ ಅವ್ರು ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಜಸ್ಟ್ ಪಬ್ಲಿಸಿಟಿ ಮಾಡ್ಕೊಬೇಕು ಅಂತ ಅಲ್ಲ, ಅವರು ತಾವು ಏನು ಅನ್ನೋದನ್ನ ಬಿಗ್ ಬಾಸ್ ಮನೇಲಿ ತಾವಾಗಿದ್ರು ಅಷ್ಟೇ. ಇರೋದೇ ಹಾಗೆ ಹೇಳ್ಕೊಂಡು ಅವ್ರು ಯೂಟ್ಯೂಬರ್ ಆದಾಗಿಂದಾನು ನಾನ್ ನೋಡಿದೀನಿ ಅವ್ರ ವಿಡಿಯೋಸ್ಗಳು ಕೆಲವೊಂದು. ಎಂತ ದೊಡ್ಡ ಡೈಲಾಗ್ ಒಂದೇ ಟೇಕಲ್ ಹೇಳಿರೋದು. ಅದೇ ಅಷ್ಟು ಟ್ಯಾಲೆಂಟೆಡ್ ಇದಾರೆ ಅವರು. ಅದ್ರ ಜೊತೆಗೆ ನೀವ್ ಹೇಳಿದ್ರಿ ಈ ಮಾತನ್ನ, ಅವ್ರು ಇರೋದೇ ಹಾಗೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ನಮ್ಮ ಇವತ್ತಿನ ಪ್ರೋಮೋ ಅಲ್ಲಿ ಈಗ ಇನ್ಸಿಡೆಂಟ್ ನಡೆಯುತ್ತೆ. ಅವ್ರ ಅಪ್ಪ ಅಮ್ಮ ಬರ್ತಾರೆ, ಟಗ್ರು ಮರಿ ಹೆಂಗೋ ಇದೆಯಾ ಎಲ್ಲ ಇದೆಯಾ ಅಂತ ಬರ್ತಾರೆ. ಪಾಸ್ ಕೊಟ್ಟಿದ್ರು ಅವ್ರ ಅಪ್ಪ ಬಂದ್ಬಿಟ್ಟು ಬೆತ್ತದಲ್ಲಿ ಹೊಡಿತಾ ಇರ್ತಾರೆ ಗಿಲ್ಲಿ ಅವ್ರಿಗೆ. ನಾನ್ ಹೇಳಿದ್ದೆ ನೆನ್ನೆ ಎಪಿಸೋಡ್ ಅಲ್ಲಿ, ನಾನು ಕಾಯ್ತಾ ಇದೀನಿ ಗಿಲ್ಲಿ ಪೇರೆಂಟ್ಸ್ ಬರೋದ್. ಅದೇ ಅಲ್ಲಿ ಬಂದಾಗ ಕೂಡ ಎನ್ವಿರಾನ್ಮೆಂಟ್ ಇಂದ ಮನೆಗೆ ಬಂದಾಗ ಹೇಗಿರುತ್ತೆ ಅಂತ ನೋಡ್ಲಿಕ್ಕೋಸ್ಕರ ಅದ್ರ ಜೊತೆಗೆ ಅವ್ರ ಅಮ್ಮ ಅವ್ರ ತಾಯಿ ಹೇಳ್ತಾರೆ, ಏನೋ ಮನೇಲಿ ಇದ್ದಂಗೆ ಇದೆಯಲ್ಲೋ ಇಲ್ಲಿ ಅಂತ ಹೇಳ್ಬಿಟ್ಟು. ಅಷ್ಟ್ರಲ್ಲೇ ಗೊತ್ತಾಗತ್ತೆ ಗಿಲ್ಲಿ ಅವ್ರು ಇರೋದೇ ಹಾಗೆ, ಅವರ ಸ್ವಭಾವನೇ ಹಾಗೆ ಅಂತ ಹೇಳ್ಬಿಟ್ಟು. ಅಷ್ಟು ನ್ಯಾಚುರಲ್ ಆಗಿ ಇದ್ಬಿಟ್ಟು ಬಿಗ್ ಬಾಸ್ ಮನೇಲಿ ಇಷ್ಟು ಹೆಸರು ಮಾಡಿದ್ದಾರೆ ಗಿಲ್ಲಿ ಅವರು. ಸೊ ನೀವು ಗಿಲ್ಲಿ ಫ್ಯಾನಾ? ಖಂಡಿತ. ಸೊ ಅದೇ ಇವತ್ತಿನ ಎಪಿಸೋಡ್ ಅಲ್ಲಿ ಸೊ ಗಿಲ್ಲಿ ಅವರ ಪೇರೆಂಟ್ಸ್ ಬರ್ತಾ ಇದ್ದಾರೆ. ಸೊ ಇವತ್ತಿನ ಎಪಿಸೋಡ್ಗೆ ಎಷ್ಟು ಕಾತುರರಾಗಿದ್ದೀರಾ ನೀವು? ಕಾಯ್ತಾ ಇದೀವಿ, ಕಾದ್ ನೋಡ್ಬೇಕು ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ಅಷ್ಟೇ ಅಂತ ಹೇಳ್ತೀರಾ. ಅದ್ರ ಜೊತೆಗೆ ನಮ್ಮ ಧನುಷ್ ಅವರ ಪತ್ನಿ ಅವ್ರು ಬರ್ತಾರೆ. ಬಂದಾಗ ಪ್ರತಿಯೊಬ್ರು ಲಿವಿಂಗ್ ರೂಮ್ ಅಲ್ಲಿ ಇರ್ತಾರೆ. LED ಸ್ಕ್ರೀನ್ ಮೇಲೆ ಪತ್ನಿ ಅವ್ರು ಬರೋದನ್ನ ತೋರಿಸ್ತಾ ಇರ್ತಾರೆ. ಧ್ರುವಂತ್ ಅವರು ನೋಡ್ತಾ ಇರ್ತಾರೆ. ಏನಾಗುತ್ತೆ ಅಂದ್ರೆ ನಾವು ಮೊನ್ನೆ ಎಪಿಸೋಡ್ ಅಲ್ಲಿ ತೋರ್ಸಿದ್ರು, ಎಲ್ಲಿ ಯಾವ ಲೆವೆಲ್ ವರ್ಗು ತೋರ್ಸಿದ್ರು ಅಂದ್ರೆ ಅವ್ರ ಧ್ರುವಂತ್ ಅವ್ರಿಗೆ ತುತ್ತ ಮುತ್ತ ಅನ್ನೋ ಆತರ ಕಾನ್ಸೆಪ್ಟ್ ಅಲ್ಲಿ ಹೋಗಿದ್ದದು. ಅಂದ್ರೆ ಇಲ್ಲಿ ಈ ಕಡೆ ತಾಯಿನ ಚೂಸ್ ಮಾಡ್ಕೋಬೇಕಾ, ಈ ಕಡೆ ಹೆಂಡತಿನ ಚೂಸ್ ಮಾಡ್ಕೋಬೇಕಾ ಅನ್ನೋ ಸಿಚುವೇಶನ್ ಅಲ್ಲಿ ಅವ್ರು ಹೋಗಿದ್ರು. ಅಲ್ಲಿ ಅವರು ಚೂಸ್ ಮಾಡ್ಕೊಂಡಿದ್ದ ಅವ್ರ ತಾಯಿನ. ಅವ್ರ ತಾಯಿ ಜೊತೆ ಕುತ್ಕೊಂಡ್ ಮಾತಾಡ್ಬೇಕಾದ್ರು ಹೇಳಿದ್ರು ಅವ್ರು, ಅವಳೆಲ್ಲಿ ಬೇಜಾರ್ ಮಾಡ್ಕೊಂಡಿರ್ತಾಳೋ ಹೋಗಿ ಹೇಳ್ಬಿಡು, ಸಾರಿ ಅಂತ ಹೇಳ್ಬಿಡು, ಈ ತರ ಎಲ್ಲ ಹೇಳ್ತಾ ಇದ್ರು. ಬಟ್ ಬಿಗ್ ಬಾಸ್ ಏನಂದ್ರು, ನಾವು ನಿಮ್ಗ್ ಕೊಡಲ್ಲ, ನಿಮ್ಗ್ ಕರ್ಸಲ್ಲ ಅಂತ ಹೇಳಿದ್ವಾ ನಾವು, ಆತರ ಎಲ್ಲ ಕೇಳಿದ್ರು ನೆನ್ನೆ. ಆಮೇಲೆ ಅವ್ರು ಬಂದಿದ್ರು ಆ ಟೈಮಲ್ಲೆಲ್ಲ ಸ್ಕ್ರೀನ್ ಅಲ್ಲಿ ಅದೇ ಏನ್ ನಡೀತೈತೆ ನೀವ್ ಹೇಳಿದ್ರಲ್ಲ ಇವಾಗ, ಹೌದು ಆತರ ಅದಾಗಿತ್ತಲ್ಲ ಅಷ್ಟೇ. ಅದೇ ಆಬ್ವಿಯಸ್ಲಿ. ಸೊ ಇದೆಲ್ಲ ನೆನ್ನೆ ಎಪಿಸೋಡ್ ಆದ್ರೆ ಇವತ್ತು ಒಂದು ಗಿಲ್ಲಿ ಅವರ ಮನೆಯವ್ರು ಬರ್ತಾರೆ. ಇನ್ನ ಉಳ್ದವ್ರು ಯಾರ್ಯಾರ ಮನೆಯವ್ರು ಬರ್ಬೋದು ಅನ್ನೋ ಗೆಸ್ ನಿಮಗೆ? ಧ್ರುವಂತ್ ಅವ್ರದ್ದು ಹೆಂಗೆ ಗಿಲ್ಲಿ ಅವ್ರ ಮನೆಯವ್ರು ಬಂದಿದ್ದಾರೆ, ಪ್ರೋಮೋದಲ್ಲಿ ಆಲ್ರೆಡಿ ತೋರಿಸಿದ್ದಾರೆ. ಧ್ರುವಂತ್ ಅವ್ರಿಗೆ ಈಗಾಗ್ಲೇ ನೆನ್ನೆ ಬಿಗ್ ಬಾಸ್ ಅಲ್ಲಿ ಅವ್ರಿಗೆ ವಿಡಿಯೋ ಮೂಲಕ ಅವ್ರ ಪೇರೆಂಟ್ಸ್ ವಿಶ್ ಮಾಡಿರೋದು ಹೇಳಿದ್ದಾರೆ. ಅಲ್ಲಿ ಹೆಂಗೆ ಇವಾಗ ನೋಡೋರ್ಗೆಲ್ಲ ನಮ್ಗೆಲ್ಲ ಏನ್ ಅನ್ಸಿದೆ ಅಂದ್ರೆ ಮೇ ಬಿ ಇವ್ರ ಪೇರೆಂಟ್ಸ್ ಬರಲ್ಲ, ಬಟ್ ಏನಾಗುತ್ತೆ ಗೊತ್ತಿಲ್ಲ. ಮೇ ಬಿ ಬರ್ಬೋದು ಅನ್ಕೋತೀನಿ ಇವತ್ತು. ಅದು ಒಂದು ಟ್ವಿಸ್ಟ್ ಆಗಿ ಉಳಿಬಹುದು, ಹೇಳಕ್ ಆಗಲ್ಲ. ಬಿಗ್ ಬಾಸ್ ನಾವು ಕೇಳ್ಬೇಕಾ? ಇವತ್ತೊಂದ್ ಟ್ವಿಸ್ಟ್ ಕೊಡ್ತಾರೆ, ನಾಳೆ ಟಕ್ಕದ ಚೇಂಜು. ಬಿಗ್ ಬಾಸ್ ಮಾಸ್ಟರ್ ಮೈಂಡ್ ರೀ, ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ನಮ್ಗೆ ಸಪೋರ್ಟ್ ಮಾಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ 10ನೇ ಎಪಿಸೋಡ್. ನಾಳೆ ಎಪಿಸೋಡ್ಗಾಗಿ ಕಾಯ್ತಾನೆ ಇರಿ ಅಂತ ಹೇಳ್ತಾ ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ BB ನ್ಯೂಸ್. ನಾನು ನಿಮ್ಮ ಪ್ರೀತಿಯ ತೃಪ್ತಿ ಬಸವರಾಜ್.